ಹಲೋ ಎವ್ರಿವನ್. ರೆಗ್ಯುಲರ್ ಆಗಿ ಸೇಮ್ ದೋಸೆ ತಿಂದು ತಿಂದು ಬೋರ್ ಆಗಿದ್ರೆ ಈ ವೆರೈಟಿ ದೋಸೆಸ್ನ ಟ್ರೈ ಮಾಡಿ. ಒಂದೇ ಬ್ಯಾಟರ್ ಇಂದ ಈ ತರ ಕಲರ್ಫುಲ್ ಆಗಿ ವೆರೈಟಿ ದೋಸೆನ ಮಾಡ್ಕೋಬಹುದು. ಸೊ ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ನಿಜ ಹೇಳಬೇಕು ಅಂದರೆ ಇವತ್ತು ನಾನು ತೋರಿಸೋ ಎಲ್ಲ ದೋಸೆ ರೆಸಿಪೀಸ್ ತುಂಬಾನೇ ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಮೊದಲಿಗೆ ಮಿಕ್ಸಿ ಜಾರಿಗೆ 1 ಕಪ್ ಅಷ್ಟು ಪಾಲಕ್ನ ತಗೊಂಡು ಬೆನ್ಸ್ಬಿಟ್ಟು ಹಾಕಿದ್ದೀನಿ. ಆನಂತರ 2 ಹಸಿ ಮೆಣಸಿನಕಾಯಿ, ಅರ್ಧ ಇಂಚಷ್ಟು ಶುಂಠಿ, ಅರ್ಧ ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪು, 1/4 ಸ್ಪೂನ್ ಅಷ್ಟು ಉಪ್ಪು, ಹಾಗೆ 1 ಸ್ಪೂನ್ ಅಷ್ಟು ಜೀರಿಗೆನ ಹಾಕಿ ಫೈನ್ಲಿ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಈ ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟ್ ನ ನಾವು ದೋಸೆ ಹಿಟ್ಟಿಗೆ ಹಾಕೋಣ. ಸೊ ಈ ತರ ದೋಸೆ ಹಿಟ್ಟಿಂದ ನೀವು ರೆಗ್ಯುಲರ್ ಆಗಿ ಪ್ಲೇನ್ ದೋಸೆ ಮಾಡ್ಕೊಳ್ತೀರಿ, ಅದಕ್ಕೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಪಲ್ಯ, ಚಟ್ನಿ ಎಲ್ಲ ಮಾಡ್ಕೊಳ್ತೀರಿ. ಬಟ್ ಒಂದ್ಸಲ ಈ ಪಾಲಕ್ ದೋಸೆನ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ, ಆಲೂಗಡ್ಡೆ ಪಲ್ಯ ಸಹ ಬೇಕಾಗಿಲ್ಲ, ಹಾಗೆ ತಿಂದ್ಬಿಡ್ಬೋದು. ನೋಡೋಕ್ಕೂ ಡಿಫ್ರೆಂಟ್ ಆಗಿರುತ್ತೆ ಅಂಡ್ ಆಲ್ಸೋ ಟೇಸ್ಟ್ ಸಹ ಸಖತ್ತಾಗಿರುತ್ತೆ. ಸೊ ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟ್ ನ ಈ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ. ನಿಮ್ಗೆ ದೋಸೆ ಫುಲ್ ಕ್ರಿಸ್ಪಿ ಆಗಬೇಕಿತ್ತು ಅಂದ್ರೆ ಚಿಟಿಗೆ ಬೇಕಿಂಗ್ ಸೋಡಾನ ಆಡ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗ ನೋಡಿ ಟೆಕ್ಸ್ಚರ್ ಈ ತರ ಇರುತ್ತೆ. ಅಂಡ್ ಈ ಪಾಲಕ್ ಪೇಸ್ಟ್ ನಾನು 2 ಕಪ್ ಅಷ್ಟು ದೋಸೆ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾರ್ಮಲ್ ದೋಸೆ ಹೇಗೆ ಮಾಡ್ಕೊಳ್ತೀರಲ್ವಾ, ಸೇಮ್ ಅದೇ ತರ ಮಾಡ್ಕೊಳ್ಳಿ. ಹಂಚ್ಕಾದ ನಂತರ ಹಿಟ್ಟನ್ನ ಚೆನ್ನಾಗಿ ತರ ಸ್ಪ್ರೆಡ್ ಮಾಡ್ಕೊಳ್ಳಿ ಅಂಡ್ ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲೇ ಚೆನ್ನಾಗಿ ಬೆನ್ಸ್ಕೊಳ್ಳಿ. ಆದ್ರೆ ಬೆನ್ಸೋ ಮುಂಚೆ ಒಂದು ಸ್ಮಾಲ್ ಟಿಪ್ಸ್ ಇದೆ ನಿಮ್ಗೆ. ನೋಡಿ, ಹಿಟ್ಟನ್ನ ಹಂಚಿಗೆ ಹಾಕಿ ಸ್ಪ್ರೆಡ್ ಮಾಡ್ಕೊಂಡಿದ ನಂತರನೇ ನೀವು ಎಣ್ಣೆನ ಹಾಕಕ್ ಹೋಗ್ಬೇಡಿ. ಸ್ವಲ್ಪ ನೋಡಿ ಈ ತರ ಡ್ರೈ ಆದ ನಂತರ ಎಣ್ಣೆನ ಹಾಕಿ, ಆಗ ಕ್ರಿಸ್ಪಿ ಆಗಿ ತುಂಬಾ ಚೆನ್ನಾಗಾಗುತ್ತೆ ದೋಸೆ. ಹಿಟ್ಟು ಡ್ರೈ ಆಗೋಕ್ ಮುಂಚೆನೆ ನೀವೇನಾದ್ರೂ ಎಣ್ಣೆನ ಹಾಕ್ಬಿಟ್ರೆ ಕ್ರಿಸ್ಪಿನೆಸ್ ಇರಲ್ಲ, ಮೆತ್ತಗಾಗ್ಬಿಡುತ್ತೆ ದೋಸೆ. ಸೊ ಈ ಟಿಪ್ಸ್ ನಿಮಗೆ ತುಂಬಾನೇ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ. ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಅಂಡ್ ಈ ದೋಸೆನ ತಿರುಗಿಸಾಕೋ ಅವಶ್ಯಕತೆ ಇಲ್ಲ, ಹಾಗೆ ಫೋಲ್ಡ್ ಮಾಡ್ಕೊಂಡ್ಬಿಡ್ಬೋದು. ಅಂಡ್ ನೋಡ್ತಾನೆ ಹೇಳ್ಬೋದು ದೋಸೆ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ. ಓಕೆ, ನೆಕ್ಸ್ಟ್ ಈಗ ಹೋಟೆಲ್ ಅಲ್ಲಿ ಕೊಡೋ ಮಸಾಲೆ ದೋಸೆ ಎಷ್ಟು ಫ್ಲೇವರ್ಫುಲ್ ಆಗಿ ಟೇಸ್ಟಿ ಆಗಿರುತ್ತಲ್ವಾ, ಸೇಮ್ ಮನೇಲಿ ಸಹ ನೀವು ಇದೇ ಹಿಟ್ಟಿಂದ ನೀವು ಮಸಾಲೆ ದೋಸೆ ಮಾಡ್ಕೋಬಹುದು. ಅಷ್ಟೇ ಫ್ಲೇವರ್ಫುಲ್ ಆಗಿ ಅದೇ ತರ ಇರುತ್ತೆ. ಸೊ ಇದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಈ ಟಿಪ್ಸ್ ನ ಫಾಲೋ ಮಾಡಿ. ನಾರ್ಮಲ್ ದೋಸೆ ಹಿಟ್ಟಿಗೆ ಸ್ವಲ್ಪ ಸಕ್ಕರೆನ ಆಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆನ ಮಾಡ್ಕೊಳ್ಳಿ. ಅದೇ ತರ ಕಲರ್ ಆಗಿರ್ಬೋದು ಅಂಡ್ ಫ್ಲೇವರ್, ಟೇಸ್ಟ್ ಎಲ್ಲವುದು ಸೇಮ್ ಮಸಾಲೆ ದೋಸೆ ಹೋಟೆಲ್ ಸ್ಟೈಲ್ ಅಲ್ಲೇ ಇರುತ್ತೆ. ಸ್ವಲ್ಪ ದೋಸೆನ ಥಿಕ್ ದಪ್ಪವಾಗಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಅನ್ಸುತ್ತೆ. ಸೊ ಇದಕ್ಕೆ ಪುಡಿನ ಸ್ಪ್ರಿಂಕಲ್ ಮಾಡ್ಕೊಂಡು ತುಪ್ಪನ ಹಾಕಿ ಫೋಲ್ಡ್ ಮಾಡ್ಕೊಳ್ಳಿ. ಸೂಪರ್ ಟೇಸ್ಟಿ ಫ್ಲೇವರ್ಫುಲ್ ಮಸಾಲೆ ದೋಸೆ ರೆಡಿ ಆಗ್ಬಿಡುತ್ತೆ. ಸೊ ಈ ಪುಡಿ ದೋಸೆ ತುಂಬಾ ಟೇಸ್ಟಿ ಅನ್ಸೋದು ಯಾವಾಗ ಅಂದ್ರೆ ಈ ತರ ಸ್ವಲ್ಪ ದಪ್ಪವಾಗಿ ಮಾಡ್ಕೊಂಡಾಗ. ಸೊ ಮಿಸ್ ಮಾಡದೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ದೋಸೆ ರೆಸಿಪಿ. ಸೊ ಮಿಕ್ಸಿ ಜಾರ್ಗೆ 1 ಹಣ್ಣಾಗಿರೋ ಮೀಡಿಯಂ ಸೈಜ್ ಟೊಮ್ಯಾಟೊ, ಹಾಗೆ ಅರ್ಧ ಮೀಡಿಯಂ ಸೈಜ್ ಈರುಳ್ಳಿನ ಆಡ್ ಮಾಡ್ಕೊಳ್ಳಿ. ಚಿಕ್ಕ ಸೈಜ್ ಈರುಳ್ಳಿ ಆದ್ರೆ 1ನ ಹಾಕೊಳ್ಳಿ. ಹಾಗೆ ಇಲ್ಲಿ ನಾನು ಆಗ್ಲೇ ಒಣಮೆಣಸಿನಕಾಯಿನ ಬಿಸಿ ನೀರಲ್ಲಿ ಇಟ್ಟಿದ್ದೆ. ಸೊ ಒಂದು 5 ನಿಮಿಷ ಬಿಸಿ ನೀರಲ್ಲಿ ಇಟ್ಟು 3 ಒಣಮೆಣಸಿನಕಾಯಿನ ಆಡ್ ಮಾಡ್ಕೊಳ್ಳಿ. ಹಾಗೆ 4 ರಿಂದ 5 ಬೆಳ್ಳುಳ್ಳಿ, 1 ಸ್ಪೂನ್ ಅಷ್ಟು ಜೀರಿಗೆ, 1/4 ಸ್ಪೂನ್ ಅಷ್ಟು ಉಪ್ಪುನ ಹಾಕಿ ಫೈನ್ಲಿ ಗ್ರೈಂಡ್ ಮಾಡ್ಕೊಳ್ಳಿ. ಅಥವಾ ಇದಕ್ಕೆ ನೀವು ಸ್ವಲ್ಪ ಲೈಟ್ ಆಗಿ ತರಿಯಾಗಿ ಸಹ ಮಾಡ್ಕೋಬಹುದು, ಚೆನ್ನಾಗೇ ಇರುತ್ತೆ. ಸೇಮ್ ಟು ಸೇಮ್ ಆಗ್ಲೇ ಪಾಲಕ್ ನ ಹೇಗೆ ನಾವು ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ವಲ್ವಾ, ಈ ಟೊಮ್ಯಾಟೊ ಪೇಸ್ಟ್ ನ ಸಹ ಅದೇ ತರ ಮಿಕ್ಸ್ ಮಾಡ್ಕೊಳ್ಳಿ. ಅಂಡ್ ಇದನ್ನ ಮಿಕ್ಸ್ ಮಾಡ್ತಾ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಅಥವಾ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಸಹ ಪ್ರೆಸ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ನಾನು ಯಾವುದೇ ರೆಸಿಪೀಸ್ ನ ಅಪ್ಲೋಡ್ ಮಾಡಿದ್ರು ನಿಮ್ಗೆ ಮಿಸ್ ಆಗದೆ ನೋಟಿಫಿಕೇಶನ್ ಬರುತ್ತೆ. ಇದೇ ತರ ನೋಡಿ ನನ್ನ ಚಾನಲ್ ನ ಸಪೋರ್ಟ್ ಮಾಡಿ. ತುಂಬಾ ಜನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಒಂದ್ಸಲ ಈ ಟೊಮ್ಯಾಟೊ ಪೇಸ್ಟ್ ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋ 2 ಕಡ್ಡಿಯಷ್ಟು ಕರಿಬೇವು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಲುಕ್ ಅಟ್ ದ ಟೆಕ್ಸ್ಚರ್. ಚೆನ್ನಾಗಿ ನಾವು ಬೀಟ್ ಮಾಡ್ಕೊಳ್ಳೋದ್ರಿಂದ ಬಬಲ್ಸ್ ಕ್ರಿಯೇಟ್ ಆಗುತ್ತೆ ಹಿಟ್ಟಲ್ಲಿ, ಆಗ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ. ಈ ದೋಸೆನ ಕ್ರಿಸ್ಪಿ ಬದಲಿಗೆ ಸಾಫ್ಟ್ ಆಗಿ ಮಾಡ್ಕೊಳ್ಳಿ, ಟೇಸ್ಟ್ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಸೊ ಕಾದಿರೋ ಹಂಚಿಗೆ ಹಿಟ್ಟಿನ ಸ್ಪ್ರೆಡ್ ಮಾಡ್ಕೊಳ್ಳಿ. ಅಂಡ್ ಹಿಟ್ಟು ಸ್ವಲ್ಪ ಡ್ರೈ ಆದ್ಮೇಲೆ ಇದಕ್ಕೆ ತುಪ್ಪ ಅಥವಾ ಎಣ್ಣೆನ ಹಾಕೊಳ್ಳಿ. ಎಸ್ಪೆಷಲಿ ಈ ದೋಸೆಗಳು ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ, ಕಲರ್ಫುಲ್ ಆಗಿರುತ್ತಲ್ವಾ. ಸೊ ರೆಗ್ಯುಲರ್ ದೋಸೆ ತಿಂದು ಮಕ್ಕಳಿಗೆ ಬೋರ್ ಆದಾಗ ಈ ದೋಸೆನ ಮಾಡ್ಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಯಾಕೆಂದ್ರೆ ನಿಜಕ್ಕೂ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಕೆಲವೊಂದ್ ಮಕ್ಕಳು ಪಾಲಕ್ ತಿನ್ನಲ್ಲ, ಟೊಮೆಟೊ ತಿನ್ನಲ್ಲ ಅಂತ ಹಠ ಮಾಡಿದಾಗ ಸಹ ನೀವು ಈ ರೆಸಿಪಿನ ಟ್ರೈ ಮಾಡಬಹುದು. ಅವರಿಗೆ ನೀವು ಈ ಹೆಲ್ತಿ ಆಗಿರೋ ಪಾಲಕ್ ಟೊಮೆಟೊ ತಿನ್ಸಿದಾಗೂ ಆಗುತ್ತೆ, ಜೊತೆಗೆ ಮಕ್ಕಳಿಗೆ ಸ್ಯಾಟಿಸ್ಫೈ ಆಗೋ ದೋಸೆ ಸಹ ಸಿಗುತ್ತೆ. ಈ ಟೊಮೆಟೊ ದೋಸೆನ ಸ್ವಲ್ಪ ಫ್ಲಿಪ್ ಮಾಡ್ಕೊಂಡು ಬೆನ್ಸ್ಕೊಳ್ಳಿ. ಟೊಮೆಟೊನ ಬೆನ್ಸ್ದೆ ಡೈರೆಕ್ಟ್ ಹಾಕಿರೋದ್ರಿಂದ ಹಸಿ ವಾಸನೆ ಸ್ವಲ್ಪ ಜಾಸ್ತಿ ಇರುತ್ತೆ, ಹಾಗಾಗಿ ಫ್ಲಿಪ್ ಮಾಡ್ಕೊಂಡು ಬೆನ್ಸ್ಕೊಳ್ಳಿ. ಓಕೆ, ನೆಕ್ಸ್ಟ್ ದಿಸ್ ಇಸ್ ಅ ಯೂನಿಕ್ ದೋಸೆ ರೆಸಿಪಿ ಅಂತಾನೆ ಹೇಳ್ಬೋದು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬಾನೇ ಸಖತ್ತಾಗಿತ್ತು. ಸೊ ಮೊದಲಿಗೆ ಕಾದಿರೋ ಹಂಚಿಗೆ ಹಿಟ್ಟು
ಹಿಟ್ಟನ್ನ ಹಾಕಿ ಆದ್ರೆ ಸ್ಪ್ರೆಡ್ ಮಾಡ್ಕೊಳಕ್ ಹೋಗ್ಬೇಡಿ, ಈ ತರ ದಪ್ಪವಾಗೇ ಇರ್ಲಿ. ಹಿಟ್ಟಿನ ಹಂಚಿಗೆ ಹಾಕ್ತಿದ್ದ ಹಾಗೆ ಇದಕ್ಕೆ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋ ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮ್ಯಾಟೊ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಅಂಡ್ ದ ಮೇನ್ ಗೇಮ್ ಚೇಂಜರ್, ಫುಲ್ ಟೇಸ್ಟ್ ಕೊಡೋದು, ಡಿಫ್ರೆಂಟ್ ಅನ್ಸೋದು ಅಂದ್ರೆ ಈ ಸಬ್ಬಕ್ಸಿಗೆ ಸೊಪ್ಪು. ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋ ಸಬ್ಬಕ್ಸಿ ಸೊಪ್ಪನ್ನ ಹಾಕಿ ಈ ತರ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಸೊ ವೆಜಿಸ್ ಎಲ್ಲವೂ ಆಡ್ ಮಾಡಿದ್ವಲ್ವಾ, ಎಲ್ಲವೂ ಚೆನ್ನಾಗಿ ಹಿಟ್ಟಿಗೆ ಇಟ್ಕೊಳ್ಳುತ್ತೆ. ಸೊ ಎಣ್ಣೆನ ಹಾಕಿ ಫ್ಲಿಪ್ ಮಾಡ್ಕೊಂಡು ಎರಡು ಸೈಡ್ ಚೆನ್ನಾಗಿ ಬೆನ್ಸ್ಕೊಳ್ಳಿ, ಲೋ ಫ್ಲೇಮ್ ಅಲ್ಲೇ ಬೆನ್ಸ್ಕೊಳ್ಳಿ. ಸೊ ಯುನಿಕ್ ಆಗಿರೋ ಟೇಸ್ಟಿ ಆಗಿರೋ ಈ ಸಬ್ಬಕ್ಸಿಗೆ ಸೊಪ್ಪು ದೋಸೆ ರೆಡಿ ಆಗ್ಬಿಡುತ್ತೆ. ಎಲ್ಲ ದೋಸೆಗಳು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿವೆ, ಮರೀದೆ ಟ್ರೈ ಮಾಡಿ ಅಂಡ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಅಂಡ್ ಫೈನಲಿ ಈ ತರ ವೆರೈಟಿ ರೆಸಿಪೀಸ್ಗೋಸ್ಕರ ಮರೀದೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ರೆಸಿಪಿನ ಸೇವ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ನಿಮ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಈ ರೆಸಿಪಿನ ಶೇರ್ ಮಾಡ್ಕೊಳ್ಳಿ. ಅಂಡ್ ನಿಮಗೆ ಇನ್ಯಾವುದಾದ್ರೂ ವೆರೈಟಿ ದೋಸೆ ಬೇಕಿದ್ರೆ ಮರೀದೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಟ್ರೈ ದಿಸ್ ಅಂಡ್ ಎಂಜಾಯ್.